ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರೆ, ದಾನಿಯೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ತಂದೆ ನೆಬೂಕದ್ನೆಚ್ಚರನು ದೇವರಿಗೆ ಗರ್ವಿಷ್ಠನಾಗಿ ನಡ್ಕೊಂಡಾಗ ದೇವರು ರಾಜ್ಯದಿಂದ ಸಿಂಹಾಸನದಿಂದ ಇಳಿಸಿ 7 ವರ್ಷ ಮೇವು ಮೇಯಿಸ್ಲಿಕ್ಕಸ್ತಾನೆ ಹಸುವಿನ ಥರ. ತಂದೆ ಆದಮೇಲೆ ಮಗನಾಗಿರುವಂಥ ಬೆಲ್ಶಸ್ಸರನು ರಾಜನಾದ ಮೇಲೆ ತಾನು ಕೂಡ ತಂದೆಯನ್ನೇ ಮೀರಿಸಿಬಿಡ್ತಾನೆ. ತಂದೆಯನ್ನೇ ಮೀರಿಸಿ 1000 ಜನರಿಗೂ ಔತಣ ಕೊಡ್ತಾನೆ. ದೊಡ್ಡ ಒಂದು ಔತಣ ಏರ್ಪಾಡು ಮಾಡಿ ಆ ಔತಣದಲ್ಲಿ ರಾಜನೇನು ಮಾಡ್ತಾನೆ, ತಂದೆಯು ಯೆರೂಸಲೇಮಿನಿಂದ ದೇವಾಲಯದಲ್ಲಿಂದ ತಂದಂಥ ಪರಿಶುದ್ಧವಾದ ಪಾತ್ರೆಗಳು, ಬಂಗಾರದ ಪಾತ್ರೆಗಳನ್ನು ತರಿಸಿರ್ತಾನೆ. ಆ ಪಾತ್ರೆಗಳನ್ನು ತರಿಸಿ ಆ 1000 ಜನರ ಎದುರುಗಡೆ ಆ ಪಾತ್ರೆಯೊಳಗಡೆ ದ್ರಾಕ್ಷಾರಸವನ್ನು ಹಾಕಿ ಕುಡಿಯುತ್ತಾ ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ತಾನು ಕುಡಿದಿದ್ದಲ್ಲದೆ ಪತ್ನಿಯರು, ಉಪಪತ್ನಿಯರು ಎಲ್ಲರಿಗೂ ಆ ದ್ರಾಕ್ಷಾರಸವನ್ನು ಪಾತ್ರೆಗಳಲ್ಲೇ ಕುಡಿಸ್ತಾನೆ. ಆ ಕ್ಷಣದಲ್ಲೇ ಪರಲೋಕದಿಂದ ದೇವರ ಹಸ್ತ ಬಂದು ಆ ಒಂದು ಅಂತಃಪುರದಲ್ಲಿ ಆ ಒಂದು ಬಿಳಿಯ ಗೋಡೆಯ ಮೇಲೆ ಕೈಯಿಂದ ಅಲ್ಲಿ ಬರೆಯಲ್ಪಡುತ್ತೆ, ಮೇನೆ ತೇಕಿಲ್ ಉಪಾರ್ಸಿನ್ ಅಂತೇಳಿ. ಆ ಬರೆಯುತ್ತಿದ್ದಾಗ ಆ 1000 ಜನ ಎಲ್ಲ ಅಲ್ಲೋಲ ಕಲ್ಲಲವಾಗಿ ಭಯಭೀತರಾಗಿ ಓಡಿ ಹೋಗ್ತಾರೆ ಎಲ್ಲರೂ. ರಾಜನು ಆ ಬರೆಯುತ್ತಿದ್ದಾಗ ಭಯಭೀತನಾಗಿ ಆ ನಡುವಿನ ಕೀಲಿ ಸಡಲಾಗಿ ಕಾಲುಗಳು ಬಡ್ಕೊಳ್ತಿವೆ, ಮೈಯೆಲ್ಲ ಕೈಯೆಲ್ಲ ಬಡ್ಕೊಳ್ತಿವೆ. ಗಟ್ಟಿಯಾಗಿ ಕೂಗ್ತಾನೆ. ಆ ಕೂಗಿದಾಗ ಆ ತನ್ನ ಮಹಾರಾಣಿ ಹೆಂಡತಿ ಬಂದು, ಭಯಪಡಬೇಡ, ಈ ದೇಶದಲ್ಲಿ ನಿನ್ನ ತಂದೆ ಸರಿಯಾಗಿ ಹಿಡ್ಕೊಂಡು ಬಂದಂಥ ದಾನಿಯೇಲನಿದ್ದಾನೆ, ದೇವರಾತ್ಮುಳ್ಳ ಮನುಷ್ಯನು, ಆತನನ್ನು ಕರೆಸಿದಾಗ ದಾನಿಯೇಲನನ್ನು ಕರೆಸಿದಾಗ ಬಂದು ಹೇಳ್ತಾನೆ ರಾಜನು, ದಾನಿಯೇಲನೇ, ದೇವರಾತ್ಮವುಳ್ಳ ಮನುಷ್ಯನೇ, ಈ ಒಂದು ಸಂದರ್ಭ ಏನಿದೆ ಹೇಳಪ್ಪ. ನಿನಗೆ ಧೂಮ ವಸ್ತ್ರವನ್ನು ಹೊದಿಸಿ ಚಿನ್ನದ ಹಾರವನ್ನು ಹಾಕಿ ನನ್ನ ರಾಜ್ಯದಲ್ಲಿ ಮುಖ್ಯ 3 ಅಧಿಕಾರಿಗಳಲ್ಲಿ ನಿನಗೊಂದು ವಿಶೇಷವಾದ ಸ್ಥಾನ ಕೊಡ್ತೀನಿ. ಯಾವ ಸ್ಥಾನ ಬೇಕು ಕೇಳು, ನಿನಗೆ ಹಣಕಾಸು ಮಂತ್ರಿ ಬೇಕೋ, ಯಾವ ಖಾತೆ ಬೇಕು ನಿನಗೆ, ಅಭಿವೃದ್ಧಿ ಖಾತೆ ಬೇಕೋ ಕೇಳೋ, ಕೊಡ್ತೀನಿ. ಅದು ಏನು ಬರೆದಿದೆ ಹೇಳಂತ ಹೇಳ್ತಾನೆ. ಆದರೆ ದಾನಿಯೇಲನು ಒಂದೇ ಮಾತು ಹೇಳ್ತಾನೆ, ನನ್ನ ಆತ್ಮೀಯ ಸ್ನೇಹಿತರೆ, ನಿನ್ನ ದಾನ ಧರ್ಮಗಳು ನಿನ್ನೊಂದಿಗೆ ಇರಲಿ, ನನ್ನ ದೇವರು ನನ್ನೊಂದಿಗಿದ್ದಾನೆ, ಆತನ ಸೇವೆ ಮಾಡುವುದೇ ಮಹಾಭಾಗ್ಯ ಅಂತ ಹೇಳ್ತೇನೆ. ನೀನು ಕರೆದಿದ್ದೀಯಾ, ಹೇಳ್ತೇನೆ ಕೇಳು. ನಿಮ್ಮ ತಂದೆ ರಾಜನಾಗಿದ್ದಾಗ ತನಗಿಷ್ಟ ಬಂದವರನ್ನು ಉಳಿಸಿದ, ಇಷ್ಟ ಇರಲಾರನ್ನು ಸಾಯಿಸಿದ, ಮನಸ್ಸಿಗೆ ಬಂದವರನ್ನು ಅಭಿವೃದ್ಧಿಪಡಿಸಿದ, ಮನಸ್ಸಿಗೆ ಬರೋದನ್ನು ಕೆಳಗಿಳಿಸಿದ. ನಿಮ್ಮ ತಂದೆನ ದೇವರು ಏನು ಮಾಡಿದ, 7 ವರ್ಷ ಮೇವು ಮೇಯಿಸಲಿಕ್ಕೆ ಕಳಿಸಿದ ಹಸುವಿನ ಥರ. ನೀನು ಆತನ ಮಗನಾಗಿರುವಂಥ ನೀನು ನಿಮ್ಮ ತಂದೆಯನ್ನಾದರೂ ನೋಡಿ ಜ್ಞಾನೋದಯ ಆಗುತ್ತೆ ಅಂದರೆ ನಿನಗೆ ಜ್ಞಾನೋದಯ ಆಗಲಿಲ್ಲ, ನೀವು ತಿಳ್ಕೊಳ್ಳಿಲ್ಲ, ನೀನು ನಿನ್ನ ತಂದೆಯನ್ನೇ ಮೀರಿಸಿಬಿಟ್ಟಿದ್ದೀಯಾ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ನೋಡು, ಅಲ್ಲಿ ಏನು ಬರೆದಿದೆ, ಮೇನೆ ತೇಕಿಲು ಉಪಾರಿಸಿನ್ ಅಂದರೆ ದೇವರು ನಿನ್ನ ರಾಜ್ಯವನ್ನು ಲೆಕ್ಕ ಮಾಡಿದ್ದಾನೆ. ನಿನ್ನನ್ನು ತಕ್ಕಡಿಯ ತೂಕದಲ್ಲಿ ನೋಡಿದಾಗ ಆತನಿಗೆ ನೀನು ಆ ತೂಕದಲ್ಲಿ ಬರಲಿಲ್ಲ, ಸರಿಯಾಗಿ ಬರಲಿಲ್ಲ ಆತನ ಕಣ್ಣಿಗೆ ಅಂತ ಹೇಳಿದಾಗ ನಿನ್ನ ರಾಜ್ಯವನ್ನು ತೆಗೆದು ಬೇರೆಯವರಿಗೂ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ನೋಡಿ, ಯಾವಾಗಲೂ ಗರ್ವಿಷ್ಠನಾಗ್ಬಿಟ್ರೆ ಗರ್ವ ಪತನಕ್ಕೆ ಆರಂಭವಾಗುತ್ತೆ. ನಿನ್ನಲ್ಲಿ ಯಾವಾಗ ಗರ್ವ ಆರಂಭ ಆಗುತ್ತೋ ನಿನಗೆ ಪತನ ಆರಂಭ ಅಂತ ನಾವು ತಿಳ್ಕೊಂಡು ನಮ್ಮನ್ನು ನಾವು ತಗ್ಗಿಸ್ಕೋಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಹೆಚ್ಚಿಸ್ಕೊಂಡ್ರೆ ತಗ್ಗಿಸಲ್ಪಡ್ತೀಯ, ನೀನು ತಗ್ಗಿಸಲ್ಪಟ್ರೆ ಹೆಚ್ಚಿಸಲ್ಪಡ್ತೀಯ ಅಂತ ಹೇಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಬೆಲ್ಶಸ್ಸರನು ತಂದೆಯನ್ನು ನೋಡಿ ಆದರೂ ಕೂಡ ಆತನಿಗೆ ಜ್ಞಾನೋದಯ ಆಗಲಿಲ್ಲ. ತನ್ನ ರಾಜ್ಯವನ್ನು ಇನ್ನೊಬ್ಬರಿಗೆ ಆಗುತ್ತೆ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ವಿಧಿಯರಾಗಿ ನಾವೆಷ್ಟು ತಗ್ಗಿಸಲ್ಪಡ್ತೀವೋ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್.